ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ 10 ಸೀಸನ್ ಏಕೈಕ ಮಹಿಳಾ ಫೈನಲಿಸ್ಟ್ ಸಂಗೀತ ಇವರು ಈ ಬಾರಿ ಗೆದ್ದೇ ಗೆಲ್ತಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸಂಗೀತ ಶೃಂಗೇರಿ ಗ್ರ್ಯಾಂಡ್ ಫಿನಾಲೆ ಅಂತ ತಲುಪಿದ್ದಾರೆ. 16 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಸಂಗೀತ ಶೃಂಗೇರಿ ಬಿಗ್ ಬಾಸ್ ವಿನ್ನರ್ ಆಗ್ತಾರಾ? ವೀಕ್ಷಕರ ಮನಗೆಲ್ಲುವಲ್ಲಿ ಸಂಗೀತ ಯಶಸ್ವಿಯಾಗಿದ್ದಾರಾ? ಸಂಗೀತ ಜರ್ನಿಯ ಪ್ಲಸ್ ಮತ್ತು ಮೈನಸ್ ಏನಿದೆ? ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮ ಅಂತಿಮ ಘಟ್ಟ ತಲುಪಿದೆ. ನಾಳೆ ಮತ್ತು ನಾಡಿದ್ದು 27, 28ರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ಬಾರಿ ವಿನ್ನರ್ ಆಗೋದು ಯಾರು ಎಂಬ ಚರ್ಚೆ ವೀಕ್ಷಕರ ವಲಯದಲ್ಲಿ ಜೋರಾಗಿದೆ. 10 ಸೀಸನ್ಗಳಲ್ಲಿ ಇದೇ ಮೊದಲ ಬಾರಿಗೆ 6 ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಕಾಲಿಟ್ಟಿದ್ದಾರೆ. 6 ಸ್ಪರ್ಧಿಗಳ ಪೈಕಿ ವಿಜಯಮಾಲೆ ಯಾರಿಗೆ ಲಭಿಸಲಿದೆ ಅಂತ ಖಚಿತವಾಗೋದು ಜನವರಿ 28 ರಾತ್ರಿ. ಯಾಕಂದ್ರೆ ವಿನ್ನರ್ ಘೋಷಣೆಯಾಗೋದು ಆಗಲೇ. ಸದ್ಯ ಗೆಲುವಿನ ರೇಸ್ನಲ್ಲಿ ಕಾರ್ತಿಕ್, ವಿನಯ್, ಸಂಗೀತ, ಡ್ರೋನ್ ಮತ್ತು ತುಕಾಲಿ ಸಂತು ವರ್ತೂರು ಸಂತೋಷ್ ಇದ್ದಾರೆ. ಈ 6 ಮಂದಿಯ ಪೈಕಿ ಫೈನಲಿಸ್ಟ್ ಎನಿಸಿಕೊಂಡವರು ಏಕೈಕ ಮಹಿಳಾ ಸ್ಪರ್ಧಿ ನಟಿ ಸಂಗೀತ ಶೃಂಗೇರಿ. ಬಿಗ್ ಬಾಸ್ ಮನೆಯಲ್ಲಿ ಏಳು ಬೀಳು, ಸೋಲು ಗೆಲುವು, ಸಿಹಿ ಕಹಿ ಅನುಭವ ಹೊಂದಿರುವ ಸಂಗೀತ ಶೃಂಗೇರಿ ಈ ಬಾರಿ ಗೆದ್ದೇ ಗೆಲ್ತಾರಾ? ಬಿಗ್ ಬಾಸ್ ಕನ್ನಡ 10 ಇತಿಹಾಸದಲ್ಲಿ ಈವರೆಗೂ ಮಹಿಳಾ ವಿನ್ನರ್ ಆಗೋದು ಶ್ರುತಿ ಮಾತ್ರ, ಅದು ಬಿಗ್ ಬಾಸ್ ಕನ್ನಡ 3 ಸೀಸನ್ ಅಲ್ಲಿ. ಈಗ ಬಿಗ್ ಬಾಸ್ ಕನ್ನಡ 10 ವಿನ್ನರ್ ಎಂದೆನಿಸಿಕೊಳ್ತಾರಾ ಸಂಗೀತ? ಎರಡನೇ ಮಹಿಳಾ ವಿನ್ನರ್ ಆಗಿ ಸಂಗೀತ ಶೃಂಗೇರಿ ಹೊಸ ಇತಿಹಾಸ ಸೃಷ್ಟಿಸುತ್ತಾರಾ? ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಇವರ ಜರ್ನಿ ಹೇಗಿತ್ತು? ಇವರ ಗೆಲುವಿಗೆ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ಏನಿದೆ? ಕನ್ನಡ ಪ್ರೀಮಿಯರ್ ಸಂಚಿಕೆ ಮೂಲಕ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ಓಟ್ಸ್ ಪಡೆದುಕೊಂಡು ಅಸಮರ್ಥರು ಎಂಬ ಅಣೆಪಟ್ಟಿಯೊಂದಿಗೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟವರು ಸಂಗೀತ ಶೃಂಗೇರಿ. ಆರಂಭದಲ್ಲಿ ಸವಾಲುಗಳು ಸಂಗೀತ ಸೇರಿದಂತೆ ಅಸಮರ್ಥರಿಗೆ ಎದುರಾಯಿತು. ಅದನ್ನೆಲ್ಲವನ್ನು ಎದುರಿಸುವಲ್ಲಿ ಸಂಗೀತ ಮತ್ತು ಅಸಮರ್ಥರ ಗುಂಪು ಯಶಸ್ವಿಯಾಯಿತು. ಸಂಗೀತ ನಿಜಕ್ಕೂ ಗಟ್ಟಿಗಿತ್ತಿ. ಏಟಿಗೆ ಎದುರೇಟು ನೀಡುವುದರಲ್ಲಿ ಸಂಗೀತ ಎತ್ತಿದ ಕೈ. ಕೆಲವೊಮ್ಮೆ ಮಾನಸಿಕವಾಗಿ ಕುಗ್ಗಿದ್ದರೂ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ. ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ತಮ್ಮನ್ನು ತಾವು ವೀಕ್ ಅಂತ ಯಾವತ್ತೂ ತೋರಿಸಿಕೊಂಡಿಲ್ಲ, ಹಿಂದೆ ಬಿದ್ದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಮಾತುಗಳನ್ನು ಮತ್ತು ಸಂಗೀತ ಆಡಿದ್ದಾರೆ. ಅದು ಸರಿಯೋ ತಪ್ಪು, ಒಟ್ಟಿನಲ್ಲಿ ತಮ್ಮ ಮಾತುಗಳಿಗೆ ಸಂಗೀತ ಬದ್ಧವಾಗಿದ್ದಾರೆ. ತಪ್ಪಾದಾಗ ಎಲ್ಲರ ಮುಂದೆ ಕ್ಷಮೆಯನ್ನು ಕೇಳಿದ್ದಾರೆ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಹಾಗೂ ಸಂಗೀತ ಮಧ್ಯೆ ಹಲವು ಬಾರಿ ಜಗಳಗಳು ನಡೆದಿವೆ. ಆದ ಹೈಲೈಟ್ ಬಳೆ ವಿಚಾರದಲ್ಲಿ ವಿನಯ್ ಮತ್ತು ಸಂಗೀತ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗ್ಗೆ ಕಿಚ್ಚನ ಚಪ್ಪಾಳಿ ಸಿಕ್ಕಿತು. ಕೆಲವೊಮ್ಮೆ ವಿನಯ್ ಜೊತೆ, ಕೆಲವೊಮ್ಮೆ ವಿನಯ್ ಎದುರಿಗೆ ಸಂಗೀತ ಆಡಿದ್ದಾರೆ. ವಿನಯ್ಗೆ ಸಂಗೀತ ಪ್ರಬಲ ಸ್ಪರ್ಧೆ ಒಡ್ಡಿದ್ದಾರೆ. ಆರಂಭದಲ್ಲಿ ಕಾರ್ತಿಕ್ ಜೊತೆ ಸಂಗೀತ ಬಾಂಡಿಂಗ್ ಚೆನ್ನಾಗಿತ್ತು. ಆದರೆ ಬರ್ತಾ ಬರ್ತಾ ಇಬ್ಬರ ಮಧ್ಯೆ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಹೆಚ್ಚಾದವು. ಕಾರ್ತಿಕ್, ತನಿಷಾ ಹಾಗೂ ಸಂಗೀತ ನಡುವಿನ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು. ಬಳಿಕ ಕಾರ್ತಿಕ್, ತನಿಷಾ ಮತ್ತು ಸಂಗೀತ ನಡುವಿನ ವಾಕ್ಸಮರಗಳು ನಡೆದವು. ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಹಲವು ಬಾರಿ ವಾಗ್ಯುದ್ಧ ಜೋರಾಗಿದೆ. ಕಾರ್ತಿಕ್ ಹಾಗೂ ತನಿಷಾಗೂ ಸಂಗೀತ ಟಫ್ ಫೈಟ್ ಕೊಟ್ಟಿದ್ದಾರೆ. ಅವರನ್ನು ತಮ್ಮನಾಗಿ ಕಂಡಿದ್ದಾರೆ. ಸಂಗೀತ ಪ್ರೀತಿಯಿಂದ ಪ್ರತು ಅಂತ ಸಂಗೀತ ಕರೆಯುತ್ತಾರೆ. ಪ್ರತಾಪ್ಗೆ ಜೊತೆಗೆ ಸಂಗೀತ ಅವರ ಮನಸ್ತಾಪ, ಭಿನ್ನಾಭಿಪ್ರಾಯಗಳಿದ್ದವು. ಆದರೆ ಬಿಗ್ ಬಾಸ್ ಮನೆಯೊಳಗೆ ಸಂಗೀತ, ಪ್ರತಾಪ್ ಮಾನಸಿಕವಾಗಿ ಪರಸ್ಪರ ಮಾಡಿಕೊಂಡಿದ್ದಾರೆ. ರಾಕ್ಷಸರು ವರ್ಸಸ್ ಗಂಧರ್ವರು ಟಾಸ್ನಲ್ಲಿ ಸಂಗೀತ ಕಣ್ಣಿಗೆ ಪೆಟ್ಟಾಯಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಂದರು. ಕಣ್ಣಿಗೆ ತೀವ್ರ ಪೆಟ್ಟು ಬಿದ್ದಿದ್ದರು. ಆಟದಲ್ಲಿ ಸಂಗೀತ ಹಿಂದೆ ಬೀಳಲಿಲ್ಲ. ಮಾನಸಿಕವಾಗಿ ಕುಗ್ಗಿದ್ದರು. ಸ್ಟ್ರಾಂಗ್ ಆಗಿ ಎದ್ದು ಬಂದರು. ಮತ್ತು ನಾಮಿನೇಷನ್ ವಿಷಯಕ್ಕೆ ಜಗಳ. ವಿನಯ್ ಮತ್ತು ಕಾರ್ತಿಕ್, ತನಿಷಾ ಈ ಮೂವರೊಂದಿಗೆ ಸಂಗೀತ ಕಿತ್ತಾಡಲು ಕಾರಣವಾಗಿದ್ದೇ ನಾಮಿನೇಷನ್. ಮೊದಲ ವಾರದಲ್ಲಿ ಸಂಗೀತ ಅವರನ್ನು ವಿನಯ್ ನಾಮಿನೇಟ್ ಮಾಡಿದ್ದರು. ಆಗ ವಿನಯ್ ಜೊತೆಗೆ ಸಂಗೀತ ಜಗಳವಾಡಿದ್ದರು. ಲೂಡೋ ಟಾಸ್ನಲ್ಲಿ ಸಂಗೀತ ಗೆದ್ದು ನಾಮಿನೇಷನ್ ಇಂದ ಸೇಫ್ ಆಗಿದ್ದರು. ಹೀಗಿದ್ದಾಗಲೂ ಮೊದಲನೇ ಅವಕಾಶ ಸಿಕ್ಕಾಗ ಕಾರ್ತಿಕ್ ಮತ್ತು ತನಿಷಾ ನಮ್ಮನ್ನ ಸೇಫ್ ಮಾಡಲಿಲ್ಲ ಎಂದು ಸಿಟ್ಟಿಗೆದ್ದಿದ್ದಾರೆ ಸಂಗೀತ ಅವರು. ತುಕಾಲಿ ಸಂತು ಜೊತೆಗೆ ಸಂಗೀತಗೆ ಮನಸ್ತಾಪ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಹೋದ್ಮೇಲೆ ಕೆಲವರ ಫ್ರೆಂಡ್ಶಿಪ್ ಮುಂದುವರಿಸುವುದಿಲ್ಲ ಅಂತ ಸಂಗೀತ ಹೇಳಿದ್ದರು. ಮನಸ್ತಾಪ, ಭಿನ್ನಾಭಿಪ್ರಾಯಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಅಂತ್ಯ ಆಡಿದ್ದಾರೆ. ವೀಕ್ಷಕರು ಹ್ಯಾಪಿ ಆಗಿರೋರು ಮತ್ತು ತಮ್ಮ ಜರ್ನಿಯಲ್ಲಿ ಪ್ಲಸ್ ಮೈನಸ್ 2 ಹೊಂದಿರುವ ಸಂಗೀತ ಬಿಗ್ ಬಾಸ್ ಕನ್ನಡ 10 ಗೆಲುವಿನ ರೇಸ್ನಲ್ಲಿದ್ದಾರೆ. ಸದ್ಯದ ಟ್ರೆಂಡ್ ಪ್ರಕಾರ ಬಿಗ್ ಬಾಸ್ ಕನ್ನಡ 10 ವಿನ್ನರ್ ಸಂಗೀತ ಆದರೂ ಆಶ್ಚರ್ಯವಿಲ್ಲ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.